ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಈ ಒಂದು ವಿಡಿಯೋ ಏನಿದೆ ಇದು ನನಗೆ ತುಂಬ ಇಷ್ಟವಾದಂತಹ ವಿಡಿಯೋ, ತುಂಬ ಇಷ್ಟಪಟ್ಟು ಮಾಡ್ತಿರುವಂತಹ ವಿಡಿಯೋ. ಏಕೆಂದರೆ ನನ್ನ ಮುಖದಲ್ಲಿರುವಂಥ ಈ ಸ್ಮೈಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದಪ್ಪ ಈ ವಿಡಿಯೋ ಅಂದರೆ ನಾನು ತುಂಬ ಇಷ್ಟಪಟ್ಟು ನೋಡುವಂತಹ ಕ್ರಿಕೆಟ್ ಬಗ್ಗೆ ಈ ವಿಡಿಯೋ. ಓಕೆ, ಕ್ರಿಕೆಟ್ ಬಗ್ಗೆ ಏನು ವಿಡಿಯೋ? ಕ್ರಿಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂತಂದರೆ ಕ್ರಿಕೆಟ್ ಅಂದ ತಕ್ಷಣ ನಮಗೊಂದು ಕ್ರೇಜು. ಅದು ಆಯಿತಾ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಷ್ಟು ಒಂದು ಸೆಲೆಬ್ರೇಷನ್ ನಡೆಯುತ್ತೆ. ಅದು ಆಯಿತಾ, ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ ತಕ್ಷಣವೇ ನಮಗೆ ಒಂದೇ ಒಂದು ಆಸೆ ಏನಿರ್ತಪ್ಪ ಅಂತಂದರೆ ನಮ್ಮ ಇಂಡಿಯಾದವರು ಅವ್ರನ್ನ ಬಗ್ಗು ಬಡಿಬೇಕು ಆಯಿತಾ, ಅವ್ರನ್ನ ಆಯಿತಾ ಹೆಂಗೆ ಅಂತಂದರೆ ಹೆಂಗೆ ಸೋಲಿಸ್ಬೇಕು ಅಂತಂದರೆ ಆ ರೀತಿ ಸೋಲಿಸ್ಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇರುತ್ತೆ ಆಯಿತಾ. ಅದಲ್ಲದೆ ನಮ್ಮ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಆಯಿತಾ ಒಂದು ಮ್ಯಾಚ್ ಆಡ್ತಾ ಇದೆ ಅಂದ ತಕ್ಷಣ ನಮ್ಮ ಇಂಡಿಯಾದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಈ ಮ್ಯಾಚನ್ನ ತುಂಬ ಅಂದರೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ತಾರೆ. ಹಾಗಾಗಿ ನಾವು ಕೂಡ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚನ್ನು ಇವತ್ತು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ದು ಸೂಪರ್ ಡೂಪರ್ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ICC ಚಾಂಪಿಯನ್ ಟ್ರೋಫಿ ಆಯಿತಾ, ಏನು ಈ ಒಂದು ಟ್ರೋಫಿಯ ಮ್ಯಾಚುಗಳು ನಡೀತಾನೆ ಇದ್ದಾವೆ. ಅದರಲ್ಲೂ ಕೂಡ ಇವತ್ತು ಆಯಿತಾ ICC ಚಾಂಪಿಯನ್ ಟ್ರೋಫಿಯ ಒಂದು ಮ್ಯಾಚ್ ಏನಿದೆ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನದ ಮ್ಯಾಚ್ ಏನಿದೆ ಇದನ್ನು ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ನೋಡೋದು ತುಂಬ ಖುಷಿಯಾಯಿತು. ಓಕೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಯಿತಾ, ಈ ಒಂದು ಮ್ಯಾಚ್ ಏನಿದೆ ಫಸ್ಟ್ ಪಾಕಿಸ್ತಾನದವರು ಆಯಿತಾ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮ ಇಂಡಿಯಾದವ್ರು ಇದ್ದಾರಲ್ವ, ಇಂಡಿಯಾದವ್ರದ್ದು ಒಂದು ತಾಕತ್ತೇನು ಗೊತ್ತಾ, ಅವರಿಗೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕು, ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕು ಅದೇನೂ ಇಲ್ಲ. ಅವ್ರಿಗೆ ಏನು ಸಿಕ್ಕುತ್ತೆ ಪಾಕಿಸ್ತಾನದ ವಿರುದ್ಧ ಯಾವುದೇ ಬ್ಯಾಟಿಂಗ್ ಸಿಕ್ಕಲಿ ಬೌಲಿಂಗ್ ಸಿಕ್ಕಲಿ ಹಾಕೊಂಡು ಚಚ್ತಾ ಇರ್ತಾರೆ. ಅದನ್ನು ನಾವು ಸುಮಾರು ಮ್ಯಾಚುಗಳಲ್ಲಿ ನೋಡಿದ್ವಿ. ಪಾಕಿಸ್ತಾನ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳುತ್ತೆ. ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಂತಹ ಪಾಕಿಸ್ತಾನಕ್ಕೆ ನಮ್ಮ ಇಂಡಿಯಾ ಇದೆಯಲ್ಲ, ಇಂಡಿಯಾದ ಬೌಲರ್ಸ್ ಇದ್ದಾರಲ್ವ, ಇಂಡಿಯಾದ ಬೌಲರ್ಸ್ಗಳು ನೀರು ಕುಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನೀರು ಕುಡಿಸಿದ್ದಾರೆ ಅನ್ನೋದಕ್ಕಿಂತ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸಖತ್ತಾಗಿ ನೆಕ್ಸ್ಟ್ ಲೆವೆಲಲ್ಲಿ ಆಯಿತಾ ಪಾಕಿಸ್ತಾನನ ಆಲ್ಔಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ರನ್ನಿಗೆ ಆಲ್ಔಟ್ ಮಾಡಿದಾರಪ್ಪ ಅಂತಂದರೆ 240 ರನ್ನಿಗೆ ಪಾಕಿಸ್ತಾನವನ್ನು ಆಲ್ಔಟ್ ಮಾಡಿದ್ದಾರೆ. 10 ವಿಕೆಟ್ ತೆಗೆಯೋದು ಅನ್ನೋದು ಆಯಿತಾ ನಮ್ಮ ಇಂಡಿಯಾದವರಿಗೆ ಅದೇನು ಕಷ್ಟದ ಕೆಲಸ ಅಲ್ಲ. ಯಾಕೆ ಅಂತಂದರೆ ಇದೇ ಫಸ್ಟ್ ಅಲ್ಲ, ಪಾಕಿಸ್ತಾನನ ಆಲ್ಔಟ್ ಮಾಡಿರೋದು ನಮ್ಮ ಇಂಡಿಯಾ ಇದೇ ಫಸ್ಟ್ ಅಲ್ಲ, ತುಂಬ ಸರಿ ಮಾಡಿದೆ. ಬಟ್ ನಮ್ಮ ಇಂಡಿಯಾ ಪಾಕಿಸ್ತಾನನ 240 ರನ್ನಿಗೆ ಆಲ್ಔಟ್ ಮಾಡಿದ್ದಿದೆಯಲ್ಲ, ನಮಗಂತೂ ಸೂಪರ್ ಖುಷಿ ಆಯಿತು. ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಸೂಪರಾಗಿತ್ತು ಮ್ಯಾಚು. ಓಕೆನಾ, ಅದಾದ ನಂತರ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಂತಹ ನಮ್ಮ ಇಂಡಿಯಾ ಆಯಿತಾ, ನಮ್ಮ ಇಂಡಿಯಾ 240 ರನ್ನುಗಳ ಬೆನ್ನತ್ತಿದಂತಹ ನಮ್ಮ ಇಂಡಿಯಾ ಸುಮ್ಮನೆ ಬಿಡ್ತಾರಾ, ಹಾಕೊಂಡು ಚಚ್ಚಿದ್ರು ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಚಚ್ಚಿದ್ರು. ಯಾಕೋ ಗೊತ್ತಿಲ್ಲ ಆಯಿತಾ, ಪಾಕಿಸ್ತಾನವರ ಒಂದು ಏನು ಬೌಲಿಂಗ್ ಇದೆ ಯಾಕೋ ಅಷ್ಟು ಚೆನ್ನಾಗೇ ಇರಲಿಲ್ಲ ಬೌಲಿಂಗ್. ಯಾಕೆಂತಂದರೆ ಅವರಿಗೆ ನೀವು ನಂಬ್ತಿರೋ ಬಿಡ್ತಿರೋ ಫೀಲ್ಡಿಂಗು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಬೌಲಿಂಗ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಬರೀ 4 ವಿಕೆಟ್ ತೆಗೆಯೋದ್ರಲ್ಲಿ ಸುಸ್ತು ಬಿದ್ದೋದ್ರು ಪಾಕಿಸ್ತಾನದವರು. ಅಂದರೆ ನಮ್ಮ ಇಂಡಿಯಾದ 4 ವಿಕೆಟ್ ತೆಗೆಯೋದ್ರಲ್ಲಿ ಪಾಕಿಸ್ತಾನದವರು ಸುಸ್ತಾಗೋದ್ರು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅದೇ ನಮ್ಮ ಇಂಡಿಯಾದವರು ಬೌಲಿಂಗು ಮತ್ತು ಫೀಲ್ಡಿಂಗ್ ಏನಿತ್ತು ಸೂಪರ್ ಡೂಪರ್ ಆಗಿತ್ತು. ಯಾಕೆಂದರೆ ಆಲ್ಔಟ್ ಮಾಡೋದು 10 ವಿಕೆಟ್ ತೆಗೆಯೋದು ಪಾಕಿಸ್ತಾನದ್ದು ಅಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಬಟ್ ಸೂಪರ್ ಡೂಪರ್ ಆಗಿ ಆಲ್ಔಟ್ ಮಾಡಿ ಕೂರಿಸಿದ್ರು ಪಾಕಿಸ್ತಾನವ್ರನ್ನ. ಅದೇ ಪಾಕಿಸ್ತಾನದವರು ನಮ್ಮ ಇಂಡಿಯಾದವರು ಬ್ಯಾಟಿಂಗ್ ಮಾಡುವಾಗ 4 ವಿಕೆಟ್ ತೆಗೆಯೋದಕ್ಕೆ ಸುಸ್ತಾಗೋದ್ರು ಅವರು. ನಮ್ಮ ಇಂಡಿಯಾ ಆಯಿತಾ ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಅದರಲ್ಲಿ ಎಲ್ಲದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಅಂದ ತಕ್ಷಣ ನಮಗೆ RCB ನೆನಪಾಗುತ್ತೆ ಆಯಿತಾ. ಯಾಕೆಂದರೆ ನಮ್ಮ ಕರ್ನಾಟಕದ ಆಯಿತಾ ಹೆಮ್ಮೆಯ ಒಂದು RCBಯ ನಾಯಕ, ಒಡೆಯ ಆಯಿತಾ, ರಾಜ ಏನು ಬೇಕಾದರೂ ಕರಿಬೋದು. ಕಿಂಗ್ ಅಂದರೆ ನಮ್ಮ RCBಯ ಕಿಂಗ್ ವಿರಾಟ್ ಕೊಹ್ಲಿ ಆಯಿತಾ. ವಿರಾಟ್ ಕೊಹ್ಲಿ ಅವರು 100 ಬಾರಿಸಿದ್ರು, ಅಂದರೆ ಶತಕ ಬಾರಿಸಿದ್ರು. ನಿಜವಾಗ್ಲೂ ಕೂಡ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ, ಯಾಕೆಂದರೆ ಆ 6 4 ಎಲ್ಲ ನಮ್ಮ ವಿರಾಟ್ ಕೊಹ್ಲಿದು ನೀವೆಲ್ಲರೂ ನೋಡಿರ್ತೀರ. ನೆಕ್ಸ್ಟ್ ಲೆವೆಲ್ ಆಯಿತಾ, ಸೂಪರ್ ಆಯಿತಾ. ನಮ್ಮ ವಿರಾಟ್ ಕೊಹ್ಲಿ ಅವರು ಆಯಿತಾ 100 ಬಾರಿಸಿದ್ರು. ಇದು ಒಂಥರ ಸೂಪರ್ ಡೂಪರ್ ಆಗಿತ್ತು. ಯಾಕೆಂದರೆ ಆಟ ಮಾತ್ರ ಹೆಂಗಿತ್ತಪ್ಪ ಅಂದರೆ ಆಯಿತಾ
ಜನ ಹಂಗೆ ರಚ್ಚಿಗೆದ್ದು ನೋಡ್ತಾ ಇದ್ರು ಆಯಿತಾ. ಇಂಡಿಯಾ ಪಾಕಿಸ್ತಾನ ಮ್ಯಾಚನ್ನು ಜನ ರಚ್ಚಿಗೆದ್ದು ನೋಡ್ತಾ ಇದ್ರು, ಅಷ್ಟು ಸಖತ್ತಾಗಿತ್ತು. ಯಾಕೆಂತಂದರೆ ಪಾಕಿಸ್ತಾನದವ್ರನ್ನ ಇಂಡಿಯಾದವರು ಆಲ್ಔಟ್ ಮಾಡಿದರು, ಆದರೆ ಪಾಕಿಸ್ತಾನದವರಿಗೆ ಇಂಡಿಯಾದವ್ರದ 4 ವಿಕೆಟ್ ತೆಗೆಯೋದ್ರಲ್ಲಿ ಸುಸ್ತಾಗೋಗ್ಬಿಟ್ರು. ಅವರು ಸುಸ್ತಾಗೋಗ್ಬಿಟ್ರು. ಬರೀ ಆಯಿತಾ 240 ರನ್ನನ್ನು ಹೊಡೆದಿದ್ದಂತಹ ಪಾಕಿಸ್ತಾನನ ಬೆನ್ನಟ್ಟಿದಂತಹ ನಮ್ಮ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಹಂಗೆ ಯಾಕಂಡು ಚಚ್ಬಿಟ್ರು ಆಯಿತಾ. ಒಟ್ಟಾರೆಯಾಗಿ ಪಾಕಿಸ್ತಾನದ ವಿರುದ್ಧ ನಮ್ಮ ಇಂಡಿಯಾ ಜಯಗಳಿಸಿದೆ. ಅದಂತೂ ತುಂಬಾ ಖುಷಿಯ ಸಂತೋಷ. ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಜಯಗಳಿಸಿದೆ. ಇವತ್ತಂತೂ ಹಂಗೇನೆ ಸೂಪರ್ ಡೂಪರ್ ಆಗಿ ಆಯಿತಾ. ಎಲ್ಲರೂ ಯಾರ್ಯಾರು ಕ್ರಿಕೆಟ್ ಪ್ರೇಮಿಗಳಿದ್ದೀರಾ ನೀವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ನನಗೂ ಕೂಡ ಸೂಪರ್ ಖುಷಿಯಾಗಿದೆ. ಯಾಕೆಂತಂದರೆ ನೀವೇ ಯೋಚನೆ ಮಾಡಿ, ಈ ಮ್ಯಾಚ್ ಇದೆಯಲ್ಲ, ಈ ಮ್ಯಾಚು ಸ್ಟಾರ್ಟ್ ಆಗ್ತಿದ್ದಂಗೆ ಸ್ವಲ್ಪ ಕಿರಿಕಿರಿ ಹಾಗೆ ಹೀಗೆ ಅನ್ನಿಸ್ತು. ಬಟ್ ಆ ತಗೊಂಡಿದ್ದ ಟೇಕಪ್ ಏನಿದೆ ನಮ್ಮ ಇಂಡಿಯಾದವರ ಆಯಿತಾ, ಬೌಲಿಂಗ್ ಇರ್ಬೋದು, ಅವರ ಫೀಲ್ಡಿಂಗ್ ಇರ್ಬೋದು, ನಿಜವಾಗ್ಲೂ ಕೂಡ ಸೂಪರ್ ಡೂಪರ್ ಆಗಿತ್ತು. ಯಾಕೆಂದರೆ 240 ರನ್ನಿಗೆ ಆಲ್ಔಟ್ ಮಾಡಿ ಬಿಸಾಕಿದ್ರು ನಮ್ಮ ಇಂಡಿಯಾದವರು. ಅದಾದ ನಂತರ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಂತಹ ನಮ್ಮ ಇಂಡಿಯಾ ಟೀಮು ನಿಜವಾಗ್ಲೂ ಕೂಡ ಆಯಿತಾ ಸೂಪರ್ ಡೂಪರ್ ಆಗಿ ಆಯಿತಾ ಆಡಿದ್ರು. ನಮ್ಮ ವಿರಾಟ್ ಕೊಹ್ಲಿ ಅವರೇ 100 ರನ್ ನೋಡಿದ್ರು. ಅದು ನಿಜವಾಗ್ಲೂ ಕೂಡ ಆಯಿತಾ ಸಖತ್ತಾಗಿತ್ತು. ಅದು ಆ ಒಂದು ಆಯಿತಾ ಬ್ಯಾಟಿಂಗ್ ಏನಿದೆ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಸೂಪರ್ ಆಗಿತ್ತು. ಬರೀ 4 ವಿಕೆಟ್ ತೆಗೆದ್ರು ಅಷ್ಟೇ ಪಾಕಿಸ್ತಾನದವರು. ನಮ್ಮ ಇಂಡಿಯಾದವರು ಅವ್ರನ್ನ ಬಗ್ಗು ಬಡಿದ್ರು ಅಂತಲೇ ಹೇಳ್ಬೋದು. ಹಂಗೆ ಸಿಡಿದೆದ್ದ ಹುಲಿಗಳಂತೆ ಪಾಕಿಸ್ತಾನನ ಬಗ್ಗು ಬಡಿದಂತಹ ನಮ್ಮ ಇಂಡಿಯಾದ ಹುಲಿಗಳೇನಿದ್ದಾರೆ, ನಮ್ಮ ಇಂಡಿಯಾ ಟೀಮ್ನ ಹುಲಿಗಳು, ಅವರಿಗೆ ನಿಜವಾಗ್ಲೂ ಕೂಡ ಐ ಲವ್ ಯು ಅಂತಲೇ ಹೇಳ್ತೀನಿ. ಸೂಪರ್ ಡೂಪರ್ ಆಗಿತ್ತು. ಪಾಕಿಸ್ತಾನದ ವಿರುದ್ಧ ಜಯಗಳಿಸಿದಂತಹ ನಮ್ಮ ಇಂಡಿಯಾಗೆ ಆಯಿತಾ ನಾವು ಕಂಗ್ರ್ಯಾಚುಲೇಷನ್ ಹೇಳೋಣ. ಅದೇ ರೀತಿ ಆಯಿತಾ ಯಾರ್ಯಾರು ಕ್ರಿಕೆಟ್ ಪ್ರೇಮಿಗಳಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಹಬ್ಬದ ವಾತಾವರಣ. ಯಾಕೆಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಬೇರೆ 100 ಹೊಡೆದಿದ್ದಾರೆ. ಅದಲ್ಲದೆ ಆಯಿತಾ ಆಲ್ಔಟ್ ಮಾಡಿಸಿ ಆಯಿತಾ ಆಲ್ಔಟ್ ಮಾಡಿ ಅಂದರೆ ಪಾಕಿಸ್ತಾನವನ್ನು ಆಯಿತಾ ಬಗ್ಗು ಬಡ್ದಿದ್ದಾರೆ. ಬಡ್ದು ಆಯಿತಾ ಅವ್ರನ್ನ ಆಲ್ಔಟ್ ಮಾಡಿ ಜಯಗಳಿಸಿದ್ದಾರೆ ನಮ್ಮ ಇಂಡಿಯಾ ಆಯಿತಾ. ನಮ್ಮ ಇಂಡಿಯಾದವರು ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಅದು ನೆಕ್ಸ್ಟ್ ಲೆವೆಲಲ್ಲಿದೆ, ನೆಕ್ಸ್ಟ್ ಲೆವೆಲ್ ಆಯಿತಾ. ಪಾಕಿಸ್ತಾನದವ್ರನ್ನ ಮುಟ್ಟು ನೋಡ್ಕೊಳಂಗೆ ಮಾಡಿದಂತಹ ನಮ್ಮ ಇಂಡಿಯಾದ ಹುಲಿಗಳಿಗೆ ಆಯಿತಾ ಕಂಗ್ರ್ಯಾಚುಲೇಷನ್ ಮಾಡೋಣ. ಅದಲ್ಲದೆ ಆಯಿತಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಏನಿದೆ ಇದು ನಿಜವಾಗ್ಲೂ ಕೂಡ ನಮ್ಮ ಇಂಡಿಯಾದವರಿಗೆ ಇದು ಒಂದು ಘನತೆ ಅಂತಲೇ ಹೇಳ್ಬೋದು. ನಮಗೆ ಬೇರೆ ಯಾರ ಜೊತೆ ಗೆದ್ದರೂ ಕೂಡ ನಮ್ಮ ಇಂಡಿಯಾ ಓಕೆ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ, ಸುಮ್ಮನೆ ಆಗ್ತೀವಿ. ಅದೇ ನಮ್ಮ ಇಂಡಿಯಾ ಪಾಕಿಸ್ತಾನ ಜೊತೆ ಎಲ್ಲಾದರೆ ಗೆದ್ದರೆ ಏನೋ ಒಂಥರ ಗತ್ತು ನೆಕ್ಸ್ಟ್ ಲೆವೆಲಾಗಿರುತ್ತೆ, ಸೂಪರಾಗಿರುತ್ತೆ. ಅದನ್ನು ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ. ನಮ್ಮ ಇಂಡಿಯಾ ವಿನ್ ಆಗಿದೆ ಪಾಕಿಸ್ತಾನದ ವಿರುದ್ಧ. ICIC ಚಾಂಪಿಯನ್ ಟ್ರೋಫಿಯ ಒಂದು ಈ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ನಮ್ಮ ಇಂಡಿಯಾ ವಿನ್ ಆಗಿ ಪಾಕಿಸ್ತಾನನ ಮನೆಗೋಡಿಸಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಅದೇ ರೀತಿ ನಮ್ಮ ವಿರಾಟ್ ಕೊಹ್ಲಿ ಅವರು ಆಯಿತಾ ಶತಕ ಗಳಿಸಿದ್ರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.